ಅಖಂಡ ಸಾಮ್ರಾಜ್ಯದ ಪರಾಕ್ರಮಶಾಲಿಯಾಗಿ ಸಮಸ್ತ ಧೀಮಂತರಿಂದ ಓಲೈಸಿಕೊಂಡು ಮೆರೆಯುತ್ತಿರುವ ಈ ಕುರು ಸಾರ್ವಭೌಮನು ಆ ಪಾಮರರ ಪಾಂಡವರ ಹೆಸರಿನಲ್ಲಿ
ಪಿತಾಮಹರೇ, ಸಭಾಸದರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಸೃಷ್ಟಿಯಲ್ಲೇ ಅತಿ ಶ್ರೇಷ್ಠ ನಗರವೆಂದೇ ದಶ ದಿಕ್ಕುಗಳಲ್ಲಿಯೂ ಸಾರುತ್ತಿರುವ ಈ ಪವಿತ್ರ ಭೂಮಿಯ ಸ್ವತಂತ್ರಾಧಿಕಾರವನ್ನು ಆ ಪಾಂಡವರಿಂದ ಗಳಿಸಿ ಅದೆಷ್ಟೋ ವರ್ಷಗಳಾಯಿತು. ಮತ್ತೆ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಆ ಪಾಂಡವರು ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳಿಸಿರುವರಂತೆ. ನೋಡಿದಿರಾ ಆ ಪಾಂಡವರ ಅಟ್ಟಹಾಸ ಅದೆಷ್ಟರ ಮಟ್ಟಿದೆ ಎಂದು. ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಖಚಿತವಲ್ಲವೇ ಸುಯೋಧನ? ಏನು ಯುದ್ಧವೇ? ತಾತ, ನಾನು ಅದಕ್ಕೆ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆ ಹಣ್ಣಿನಂತೆ ಹೆಚ್ಚು ಗುಚ್ಚಾಗಿ ಸಹೋದರ ದುಶ್ಯಾಸನ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಇದೇ ರಾಜ ಹೀಗೆ ಹೇಳುತ್ತಿರುವೆ. ದಿಟ್ಟ ಶತ್ರುಗಳನ್ನು ಹುಟ್ಟಡಗಿಸಬಲ್ಲ ನಾನು ಮತ್ತು ನಮ್ಮ ವೀರನಾದ ಅಂಗರಾಜ ಕರ್ಣವಿಲ್ಲವೇ? ದುರ್ಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಅದು ಶ್ರೀಕೃಷ್ಣ ಏನು ಏನು ಶ್ರೀ ಪುರುಷೋತ್ತಮನ ಬರುತ್ತಿರುವನೆ? ಬರಲಿ ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ? ಬಂದವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಓದವನು ಪುರುಷೋತ್ತಮನೇ. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೊಡಿಸಲು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ಶ್ರೀಕೃಷ್ಣ ಪರಮಾತ್ಮನು. ಯಾರದು ಮಾತನಾಡಿದವರು? ವಿದುರ ಮಹಾಶಯ. ಓಹೋ, ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ಸುಯೋಧನ, ನೀನು ಬಲವಂತನಾದ ಮಾತ್ರಕ್ಕೆ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವೋ? ನೀನೇ ಯೋಚಿಸಿ ನೋಡು. ವೀರರಿಂದ ಪರಿವೃತ್ತನಾದ ನನಗೆ ನಿನ್ನ ನೀತಿ ವಚನಗಳು ಅನಾವಶ್ಯಕ. ಸುಯೋಧನ, ರೋಗಿಗೆ ಅಪತ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಆದ್ದರಿಂದ ಈಗ ನನ್ನ ಮಾತುಗಳು ನಿನಗೆ ಇಡಿಸಲಾಗದು. ಮೂರ್ಖನ ನಿನ್ನ ಬುದ್ಧಿಗೆ ನನ್ನ ಮಾತುಗಳು ಈಗ ಇಡಿಸಲಾಗಿರುವುದು. ಸಹೋದರ, ಪೂಜ್ಯನು ಹಿರಿಯನೆಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವಿಲ್ಲದೆ ಮಿತಿ ಮೀರಿ ಹರಡುತ್ತಿರುವ ಈ ವಿದುರನನ್ನು ಕೂಡಲೇ ಸಭೆಯಿಂದ ಆಚೆಗೆ ತಳ್ಳಿಬಿಡು. ಎಲ್ಲವೋ ದಾಸಿ ಪುತ್ರ ವಿದುರ, ಈ ಹಿರಿಯವನೆಂದು ಸಾನೆಯಿಂದ ಸುಮ್ಮನೆಯಿಂದ ಮಾತ್ರಕ್ಕೆ ನಿನ್ನ ನಾಲಿಗೆಯನ್ನು ಉದ್ದಲಾಗಿ ತೆರೆಯಲು ಆರಂಭಿಸಿದೆಯಾ? ಈ ಕೂಡಲೇ ಸಭೆಯನ್ನು ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ನಾಳೆ ತೆಳ್ಳಬೇಕಾಗುತ್ತೆ. ಛೀ, ಅವಿವೇಕಿ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿಮ್ಮ ನಾಲಿಗೆಯು ಹಾಗೆ ಸಿಡಿಯುವಾಗ ಸುಯೋಧನ, ಆದರೆ ಒಂದು ಮಾತನ್ನು ಹೇಳುವನು ಕೇಳು. ಸುಯೋಧನ, ಆ ಭೀಮನು ನಿನ್ನನ್ನು ಸುಯೋಧನ, ತುಂಬಿಯ ಸಭೆಯಲ್ಲಿ ದ್ರೌಪದಿಯನ್ನು ಅಪಮಾನ ಮಾಡಿದ ಸಂದರ್ಭದಲ್ಲಿ ಭೀಮನು ಮಾಡಿದ ಆತನ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹ್ಲಿಸಿ ಕೊಲ್ಲುವಾಗ ಈ ನನ್ನ ಸರ್ವೋತ್ತಮ ಬಿಲ್ಲಿಂದ ನಿನ್ನನ್ನು ರಕ್ಷಿಸಲೆಂದು ಮಡಗಿದೆನು. ಆದ್ರಿಂದ ಈಗ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ದುರ್ಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ ದುರ್ಯೋಧನ. ಈ ವಿದುರ ಮಹಾಶಯರು ಯುದ್ಧದ ರಣರಂಗದಲ್ಲಿ ಧನುರ್ದಾಹಿಯಾಗಿ ನಿನ್ನ ಸಹಾಯಕರಾಗಿ ನಿಂತಿದ್ದರೆ ಈ ತ್ರಿಭುವನದಲ್ಲಿ ನಿನ್ನ ಗೆಲ್ಲವಲ್ಲ ವೀರನು ಯಾರೂ ಇಲ್ಲವಾದಂತೆ ಮಾಡಬಹುದಾಗಿತ್ತು. ಕರ್ಣ, ಈ ದಾಸಿ ಪುತ್ರನ ಗೊಡ್ಡು ಬೆದರಿಕೆ ಹೆದರಿದೆ ವೀರ. ಲಕ್ಷೋಪಲಕ್ಷ ಗದಾದಂಡ ಪ್ರವೀಣರು
ಸಹಸ್ರ ಕೋಟಿ ಬಿಲ್ಲುಗಾರರು, ಅಪಾರ ಶೂರ ಶಿಖಾಮಣಿಗಳಿರುವಾಗ ಈ ವಿದುರನ್ನು ಒಂದು ಬಿಲ್ಲನ್ನು ಮುರಿದು ಬಿಸಾಕಿದ್ರೆ ಏನಾಯಿತು ಬಿಡು. ಈಗ ಸಭೆಯಲ್ಲಿರುವವರೆಲ್ಲರೂ ಕೇಳಿರಿ. ಪಾಂಡವರ ರಾಯಭಾರಿ ಆ ಕೃಷ್ಣನು ದೂತನಾಗಿ ಬರುತ್ತಿರುವ ಆ ಕೃಷ್ಣನು ಈ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಅಂತವರು ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗಿತ್ತು. ಎಚ್ಚರ! ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಸಿದ್ಧವಾಗಿರುವುದೇ? ತೆಗೆದುಕೊಳ್ಳೆ ಸಿದ್ಧವಾಗಿರುವುದು. ಸರಿ ಸರಿ, ಅದನ್ನು ಕೊಡು. ಆ ಕೃಷ್ಣನ ಬರುವಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಧರ್ಮ ತಾಂಡವ ಕರ್ಮ ಪಾಪಿ ಮಾ ಧರ್ಮ ತಾಂಡವ ಧರ್ಮ ತಾಂಡವ ಕರ್ಮ ಪಾಪಿ ಮಾ ಧರ್ಮ ತಾಂಡವ ಧರ್ಮವೇ ಜಯವೋ ಕರ್ಮವೇ ಲಯವೋ ಧರ್ಮವೇ ಜಯವೋ ಕರ್ಮವೇ ಲಯವೋ ಮರ್ಮವನ್ನರಿತು ನೀನೇ ತಂಗೆ ಮನುಜ ಮರ್ಮವನ್ನರಿತು ನೀನೇ ತಂಗೆ ಮನುಜ ಧರ್ಮ ತಾಂಡವ ಕರ್ಮ ಪಾಪಿ ಮಾ ಧರ್ಮ ತಾಂಡವ ನಾಡು ನನದೆಂಬ ಮಮಕಾರ ನಿನಗೆ ಕೋ ನಾನು ನನದೆಂಬ ಮಮಕಾರ ನಿನಗೆ ಕೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದೋ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಧರ್ಮ ತಾಂಡವ ಕರ್ಮ ಪಾಗಿ ಮಾ ಧರ್ಮ ತಾಂಡವ ಆಹ, ಈ ದುರ್ಯೋಧನ ಎಷ್ಟು ಅಹಂಕಾರದಿಂದ ಮೆರೆದಿದ್ದನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ನನಗೆ ಎದ್ದು ನಿಂತು ನಮಸ್ಕರಿಸಿದರು. ತಾನು ತಲೆ ಎತ್ತಿಯೂ ಸಹ ನೋಡದೆ ಕುಳಿತಿರಲಿಲ್ಲ. ಇರಲಿ, ತಾನಾಗಿ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಈ ಭೂಮಿಯನ್ನೊಂದು ಸಾರಿ ಮೆಟ್ಟುವನು. ಯೋಗಮಾಯೆ ಜಾಗೃತಳಾಗು. ಕುರುಕುಲ ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಈಗ ಚಚೇ! ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಯೋಯೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೇ ಆದರೆ ಅದು ನನ್ನ ಮಾತೃಭೂಮಿಗೆ ಮಾತ್ರ, ನಿನಗಲ್ಲ. ಬಂದದ್ದಾಯ್ತು, ಉಳಿತುಕೋ.
ನೋಡಿ ಬೇಸತ್ತಿರುವ ನೀನು ಈ ಕುರುಚಕ್ರೇಶ್ವರನ ಆಸ್ಥಾನದಲ್ಲಿ ನಡೆಯುವ ರಾಜನ ನರ್ತನವನ್ನು ನೋಡಿ ಆನಂದ ಪಡು. ಸಹೋದರ, ಏನಲ್ಲಿ ನಮ್ಮ ಅರಮನೆಯ ರಾಜ ನರ್ತಕೆಯನ್ನು ಬರಮಾಡಿ. కరుణాళు గురు భూపరాజేశ్వర, కరుణాళు గురు భూపరాజేశ్వర, గురు వంశ కుల తిలక మధుదేవరాధి, కరుణాళు గురు భూపరాజేశ్వర. దుశ్శాసన భయంకరం రూపమనోగరం ఛాప విజయ బల్ల కర్ణన పరమాత్మ రేపు భయంకరం రూపమనోహరం ఛాప విజయ బల్ల కర్ణన పరమాత్మ పరమాత్మ హితజీ చతురా సోదరమావనం వితది చతురాగాతారి దేవియా ప్రీతియ కుబరా దాధారి దేవియా ప్రీతియ కుబరా యల్లవా బల్లవా ఈ జగ మల్లా అయల్లవ వల్లవ ఈ జగమల్ల అయల్లవ వల్లవ ఈ జగమల్ల ఎల్లవ వల్లవ ఈ జగమల్ల ఎల్లవ వల్లవ ఈ జగమల్ల కరుణాళు గురు భూపరాజేశ్వర గురు వంశ కుల మకుటేరాధి కరుణాళు గురు పరాజేశ్వర. నీలవర్ణధారి ఈ చెలువా నీలవర్ణధారి ఈ చెలువా కొಳಲನಾ ಆದದಿ ಜಗದ ಜನರ ಮರುಳುಗಳಿಪ ಕೊಳಲನಾ ಆದದಿ ಜಗದ ಜನರ ಮರುಳುಗಳಿಪ ಜಗದ ಜನರ ಮರುಳುಗಳಿಪ ಜಗದ ಜನರ ಮರುಳುಗಳಿಪ
ಗಳಿಪ ಕೃಷ್ಣ 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 ಜಗದ ಜನರ ಮರುಳುಗಳಿಪ ಕೃಷ್ಣ ಕೃಷ್ಣ ನಿನಗೆ ನರ್ತಕಿಯರ ನಮನಗಳು ಕೃಷ್ಣ ನಿನ್ನ ಮುತ್ತು ಪಾದಗಳಿಗೆ ನಿನ್ನ ಮುತ್ತು ಪಾದಗಳಿಗೆ ನರ್ತಕಿಯರ ನಮನಗಳು ಮತ್ತು ಸಭಿಕರ ನಮನಗಳು ಕೃಷ್ಣ ಕೃಷ್ಣ ಏನೇ ಅಸಮ್ಮತ ಪ್ರಲಾಪ ಕುರುಚಕ್ರೇಶ್ವರನ ಆಸ್ಥಾನದಲ್ಲಿ ಶ್ರೀಕೃಷ್ಣನ ಗುಣಗಾನ ಹೇಳಿ ಮತ್ತೊಮ್ಮೆ ಶೂಲಕ್ಕೇರಿಸಿ ಬಿಟ್ಟೇನು ಎಚ್ಚರ ಭೀಮನಿಗೀವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯಾಗದ ದಾರಿ ಭೀಮನಿಗೀವನು ಕಡುವೈರಿ ನಮ್ಮ ಹಸ್ತಿನಪುರ ದೊಡೆಯಾಗದ ದಾರಿ ಕರುಣಾಳು ಗುರು ಭೂಪರಾಧೇಶ್ವರ ಕರುಣಾಳು ಗುರುಪರಾಧೇಶ್ವರ ಕರುಣಾಳು ಗುರುಪರಾಧೇಶ್ವರ ಕರುಣಾಳು ಗುರುಪ ರಾಜೇಶ್ವರ 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 ಯಾರಲ್ಲಿ ಯಾರು ಇಲ್ವಾ? ರಾಜ ನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಬೆಳಗ್ಗೆ ಕೊಟ್ಟು ಕಳಿಸಿ. ಬೆಳಿಗ್ಗೆ ಕೃಷ್ಣ ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದು ಆಯಿತು, ಮೋಸದಿಂದ ಅನೇಕರನ್ನು ಕೊಲ್ಲಿಸಿದ್ದು ಆಯಿತು, ಬಗೆ ಬಗೆಯ ವೇಷಗಳನ್ನು ಧರಿಸಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದು ಆಯಿತು. ಈಗ ಅದು ಸಾಲದೆ ಆ ಪಾಂಡವರ ದೂತನಾಗಿ ಬರಬಹುದೇ? ನೀನು ನನ್ನ ಅರಮನೆಗೆ ಬರುವೆ ಎಂದು ಸಕಲ ಸಿದ್ಧತೆಗಳನ್ನೇ ಮಾಡಿಕೊಂಡಿದ್ದೆನು. ನಿನಗೆ ನನ್ನ ಅರಮನೆಗೆ ಬರಲು ಇಷ್ಟವಿಲ್ಲದಿದ್ದರೆ ಹೋಗಲಿ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಇವರ ಮನೆಗಳಾದರೂ ಹೋಗಬಹುದಿತ್ತು. ಹೋಗಲಿ ಬಿಡು. ನೀನು ಬಂದ ವಿಚಾರವನ್ನು ತಿಳಿಸು. ದುರ್ಯೋಧನ, ನೀನು ಏನು ಬೇಕಾದರೂ ಹೇಳಿಕೊ. ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದು. ಹಾಗೆ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರ ಒಂದನ್ನು ಬಿಟ್ಟು ಬೇರೆ ಯಾವ ವಿಚಾರವಿದ್ದರೂ ಹೇಳಬಹುದು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ಮೂರರಿ, ಈ ಸಭೆಗೆ ಬಂದ ಉದ್ದೇಶವೇನು ತಿಳಿಸಬಹುದು? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷೇರಿ, ನಾನೀಗ ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳಿಸಿರೋ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರುಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ದೆ. ಆದ್ದರಿಂದ ನಾವು ನಿಮ್ಮ ಮುಂದಿಡ ವಿಷಯವನ್ನು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತಿಳಿಸಿ ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದಿದ್ದಲ್ಲಿ ಮುಂದೊದಗುವ ಭೀಷಣ ಅಘಾತಗಳಿಗೆ ನೀವೆಲ್ಲರೂ ಕಾರಣೀಭೂತರಾಗುವಿರಿ. ಕಪಟ ದೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು ಸತ್ಯವಂತರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಮತ್ತು ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ಇಂದಿನ ವೈರತ್ವವನ್ನು ಮರೆತು ಹಿಂದೆ ವಾಗ್ದಾನ ಮಾಡಿದಂತೆ ತಮಗೆ ಬರಬೇಕಾದ ರಾಜ್ಯವನ್ನು ಕೇಳಲು ಬಂದಿರುವೆನು. ಬಾಲ್ಯದಿಂದ ನೀವು ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವನೆಂದರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾದುರ್ದಹನ, ಕಪಟದೂತ ಇವೆಲ್ಲಕ್ಕೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ.
ಇಂತಹ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಇನ್ನು ಮುಂದಿನ ವಿಚಾರವನ್ನು ಕರ್ತವ್ಯಗಳನ್ನು ನಿರ್ದೇಶಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ. ಭರತಿ ಗಾಂಧಿ ಕುರುಕನಯನ, ಭರತಿ ಗಾಂಧಿ ಕುರುಚನಯನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ. ಸಜ್ಜನ ಹರಣ ವಂಚನ ಚಣ, ಸಜ್ಜನ ಹರಣ ವಂಚನ ಚಣ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ. ಪ್ರಿಯ ಪುತ್ರ ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ರಾಜ್ಯ ಕಾರ್ಯವನ್ನು ನಿನ್ನ ಮುಂದೆ ನಿರೂಪಿಸಲಿಲ್ಲವೇ? ಅದರಂತೆ ನಡೆವೆ ಎಂದು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ಪಾಂಡವರು ನೀವು ಸಹೋದರರಲ್ಲವೇ? ನಿಮ್ಮಲ್ಲಿಯೇ ವಿರೋಧವೇತಕ್ಕೆ? ಈ ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಈ ದರೆಯನ್ನಾಳು, ಅದೇ ನನ್ನ ಅಭಿಪ್ರಾಯ. ಸುಯೋಧನೆ ಲಾಲಿಸಿ ಎನ್ನ ವಿಷಯವನ್ನು, ಸುಯೋಧನೆ ಲಾಲಿಸಿ ವಿಷಯವನ್ನು, ಸುಯೋಧನ ಲಾಲಿಸು ಎನ್ನಯ ವಿಷಯವನ್ನು, ಸುಯೋಧನ ಲಾಲಿಸು ವಿಷಯವನ್ನು. ಪಾಂಡು ತನಗೇರಲು ಬರವಲ್ಲವೋ ನಿನ್ನ, ಪಾಂಡು ತನಗೇರಲು ಬರವಲ್ಲವೋ ಸುಯೋಧನ ಲಾಲಿಸು ಎನ್ನಯ ವಿವರವ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಿತಾಮಹ ಭೀಷ್ಮನ ಉದ್ದೇಶವು ನನ್ನ ಉದ್ದೇಶವು ಒಂದೇ ಆಗಿರುವುದು. ಆದ್ದರಿಂದ ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನವಾಗಿ ಬಾಳಿರಿ, ಇದೇ ನನ್ನ ಅಭಿಪ್ರಾಯ.
ಸುಯೋಧನ. ಯಾರದು ಮಾತನಾಡುತ್ತಿರುವವರು? ಓಹೋ, ಇದರ ಮಹಾಶಯ. ನೀತಿ ಪಾಠ ಹೇಳುವುದರಲ್ಲಿ ನೀವು ಒಬ್ಬರು. ನಡೆಯಲಿ ತಮ್ಮ ಅರಣ್ಯ ರೋದನ. ಹೌದು ಸುಯೋಧನ, ನನ್ನದು ಅರಣ್ಯ ವೇದೆಯೇ ಸರಿ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಹೇಳದಿದ್ದರೆ ಈಗ ಮಹಾ ಸಂಕಟಕ್ಕೆ ಗುರಿಯಾಗುವುದು. ಆತನ ಒಂದು ಮಾತನ್ನು ಹೇಳುವುದು ಕೇಳು ಸುಯೋಧನ. ಹಾಗೆ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಹಾಗೆ ನಾನೇನು ಹೆಚ್ಚಿಗೆ ಹೇಳುವುದಿಲ್ಲ. ಈ ಸವಿಸ್ತಾರವಾದ ಸಾಮ್ರಾಜ್ಯವಾದ ಎಲ್ಲವನ್ನು ನೀನೇ ಅನುಭವಿಸು. ನಿಚ್ಚೆ ಅನುಸಾರದಿ ಅರ್ಧ ರಾಜ್ಯವನ್ನು ಪಾಂಡವರೇ ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಪ್ರಾಯವು. ಚಿಕ್ಕಪ್ಪ, ಈ ನೀತಿ ಪಾಂಡವನ್ನು ಆ ಪಾಂಡವರಿಗೆ ಹೇಳಲೇ ಏಕೆ? ನಿನಗಾಗಲಿ ಇಲ್ಲಿರುವ ಹಿರಿಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುತ್ತಿರುವಲ್ಲದೆ ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವಿರಿ. ಇನ್ನು ಮಹಾನುಭಾವನಾದ ಶ್ರೀಕೃಷ್ಣ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ನಿಮ್ಮ ಮರಳು ಮಾತಿಗೆ ಒಳಂಬಡುವಂತಹ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಗ್ಬಿಡುವ. ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಬೇಷ್, ಬಹಳ ಚೆನ್ನಾಗಿ ಹೇಳಿದೆ. ಹಾಗಲ್ಲ ಕೃಷ್ಣ, ಹೇಳುವೆನು ಕೇಳು. ಈ ಕೌರವೇಶ್ವರನ ಸದಬೆಳೆಯಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಅಂಗರಾಜ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ, ಅದು ದುರಾಂಕಾರ. ಅಭಿಮಾನಿಯ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಇಡೀ ಭರತಖಂಡದಲ್ಲೇ
ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದಲ್ಲವೇ ಆ ಪಾಂಡವರು. ಅದು ದುರಾಭಿಮಾನ. ನಾವೇ ಸಮರ್ಥರು ಜಯಶೀಲರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು. ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ದುರ್ಯೋಧನ, ಜ್ಞಾತಿಗಳೊಡನೆ ಶಾಂತಿಯಿಂದ ಜೀವಿಸಬೇಕೆಂದಿರುವ ನಮ್ಮ ಧರ್ಮರಾಯ ಇನ್ನು ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಕರನ್ನು ಸಂಹರಿಸಿದ 1000 ಆನೆಗಳ ಬಲವುಳ್ಳ ನಮ್ಮ ಭೀಮಸೇನ ಇನ್ನು ಪರಶುವನಲ್ಲಿ ಶ್ರೀಸಾಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ನಮ್ಮ ಪಾರ್ಥ ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಸಾಮಾನ್ಯರೇ ದುಡುಕಬೇಡ, ದೀರ್ಘವಾಗಿ ಆಲೋಚಿಸು. ಆಲೋಚಿಸುವುದೇನು ಕೃಷ್ಣ, ಕೈಲಾಗದ ಹೇಳಿ ಧರ್ಮರಾಯ. ಸಾತ್ವಿಕನಂತೆ ವೇಷವನ್ನು ತಳಿಸಿಕೊಂಡು ಇಡೀ ಲೋಕವನ್ನೇ ವಂಚಿಸುತ್ತಿರುವ ಮಹಾವಂಚಕ. ಇನ್ನೊಬ್ಬ ಹೊಟ್ಟೆ ಬಾಕ ಭೀಮ ಹಳ್ಳಿಯ ಜನರನ್ನು ಬೆದರಿಸಿಕೊಂಡು ಕೂಳು ತಿನ್ನುತ್ತಿದ್ದ ಬಂಡವಕನನ್ನು ಕೊಂದದ್ದು ಮಹಾಶೌರ್ಯವು. ಭೀಮನೇ ಕೀಚಕನನ್ನು ಕೊಂದ ಎಂಬುದನ್ನು ನೋಡಿದವರ. ಹಾಗೊಂದು ವೇಳೆ ಕೊಂದಿದ್ದರೆ ಕೃತ್ರಿಮದಿಂದಲೋ ಅಥವಾ ನಿನ್ನಂತಹ ಕಪಟಿಯ ಸ್ನೇಹದಿಂದಲೋ ಕೊಂದಿರಬೇಕು. ಇಂತಹ ಕೊಲೆಪಾತಕನು 1000 ಆನೆಗಳ ಬಲವುಳ್ಳವನು, ರುದ್ರಾಂಶ ಸಂಭೂತನು ಆ ನಿನ್ನ ಭೀಮ. ಇನ್ನೊಬ್ಬ ತುಂಬಿದ ಮಹಾಸಭೆಯಲ್ಲಿ ತನ್ನ ಹೆಂಡತಿಯ ವಸ್ತ್ರಾಭರಣವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಅವನ 1000 ಆನೆಗಳ ಬಲ. ಮತ್ತೊಬ್ಬ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ತಕದೈ ಎಂದು ನರ್ತಿಸುವನ ಅಪಂಸಕ ಪಾರ್ಥ. ಅವನ ಪರಾಕ್ರಮವನ್ನು ನಾನು ಚೆನ್ನಾಗಿಯೇ ಬಲ್ಲೆನು. ಇನ್ನುಳಿದವರು ನಕುಲ ಸಹದೇವ, ಅವರಿನ್ನು ಕಣ್ಬಿಡದ ಮಕ್ಕಳು. ಅವರಿಂದೇನಾದೀತು ಕೃಷ್ಣ? ಮುಖ್ಯವಾಗಿ ಪಾಂಡವರು ನಿನ್ನವರು. ಅವರ ಪರಾಕ್ರಮವನ್ನು ಹೊಗಳುವುದು ಗೋಪಾಲಕನಾದ ನಿನಗತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲವೆಂದು ತಿಳಿ. ಇಲ್ಲಿವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳುತ್ತಿದೆಯಲ್ಲ, ಇನ್ನು ನನ್ನವರ ಪರಾಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಹೇಳುವೆನು ಕೇಳು. ಇಡೀ ಭರತಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ಚಕ್ರವರ್ತಿಯಾದ ನಾನು ಸಾಹಸಿಯೋ ಅಥವಾ ನನಗೆದರೆ ದಿಕ್ಕೆಟ್ಟು ಕಾಡು ಮೇಡುಗಳನ್ನು ಅಲೆಯುತ್ತಿರುವ ಆ ನಿನ್ನ ಪಾಂಡವರ ಸಾಹಸಿಗಳು? ಕೃಷ್ಣ, ಆ ನಿನ್ನ ಬಂಡ ಭೀಮನ ಗುಂಡಿಗೆಯನ್ನು ಸೀಳಲು ಸದಾ ಸಿದ್ಧನಾಗಿರುವ ಈ ನನ್ನ ತಮ್ಮ ಯುವರಾಜ ದುಶಾಸನ. ಕೃಷ್ಣ, ಇನ್ನು ಆ ನಿನ್ನ ಪ್ರಾಣಮಿತ್ರನಾದ ಪಾರ್ಥನ ಶಿರವನ್ನರೆಯಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿ ಕಾಲವೃಷ್ಟಿ ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಮಿತ್ರ ಅಂಗರಾಜ ಕರ್ಣ ಇನ್ನು ಸಮಯಕ್ಕನುಸಾರವಾಗಿ ಸಂಜೀವನಿಯಂತೆ ಆಲೋಚಿಸುತ್ತಾ ಸಲಹೆಯನ್ನು ನೀಡುತ್ತಿರುವ ಈ ನನ್ನ ಸೋದರ ಮಾವ ಶಕುನಿ ಹಾಗೂ ಮದ್ದಾನೆಯ ಬಲವುಳ್ಳ ಸೈಂಧವರಾಜ. ಇತ್ತ ನೋಡು, ಉಭಯ ಕುಲ ಪಿತಾಮಹರಾದ ಭೀಷ್ಮ ದ್ರೋಣಾದಿಗಳು ಹಾಗೂ ನಮಗೂ ಪಾಂಡವರಿಗೂ ವಿದ್ಯೆಯನ್ನು ಕಲಿಸಿದ ಗುರು ದ್ರೋಣಾಚಾರ್ಯರು. ಇವರ ಪರಾಕ್ರಮವನ್ನು ನೀನು ಚೆನ್ನಾಗಿಯೇ ಬಲ್ಲೆ. ಇನ್ನು ಕೃತವರ್ಮ, ಅಶ್ವತ್ಥಾಮ, ಶಲ್ಯ ಮುಂತಾದ ಅನೇಕ ವೀರರನ್ನೊಳಗೊಂಡ ನಾವು ಸಾಹಸಿಗಳು ಅಥವಾ ನಮಗೆದರಿ ದಿಕ್ಕೆಟ್ಟು ಕಾಡು ಮೇಡುಗಳನ್ನು ಅಲೆಯುತ್ತಿರುವ ಆ ನಿನ್ನ ಪಾಂಡವರು ಸಾಹಸಿಗಳು. ನೀನೇ ಯೋಚಿಸು. ಅಣ್ಣನ ಮಾತುಗಳು ನನಗೆ ಒಪ್ಪಿದವು. ಕೃಷ್ಣ, ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜಾಲೆಯು ಇಂತಹ ಯುದ್ಧದ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಶಾಂತವಾಗುವುದಿಲ್ಲ.
ಕೃಷ್ಣ, ಹೊಟ್ಟೆ ಇಲ್ಲದೆ ದಿಕ್ಕೆಟ್ಟು ದಿಕ್ಕಾಪಾಲಾಗಿ ಅಲೆಯುತ್ತಿರುವ ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಕೃಷ್ಣ, ಆ ನಿನ್ನ ಬಂಡ ಭೀಮನ ಗುಂಡೆಯನ್ನು ಸೀಳೆ ಅವನ ಬಿಸಿ ರಕ್ತ ಪಾನ ಮಾಡಲು ಈ ದುಶ್ವಾಸನ ಬಾವುಗಳು ಸದಾ ಹಿಗ್ಗಿ ಹಿಗ್ಗಿ ಬೆರೆಯುತ್ತಿರುವುದು. ಕೃಷ್ಣ, ಆ ನಿನ್ನ ಪಾಂಡವರಿಗೆ ಹೋಗಿ ಹೇಳು, ಸಮರವೇ ಸಿದ್ಧವೆಂದು. ಬಡಿದಂಡುವೆ ಬಡ ಬಡ ನೀಚರ ಪಡೆಗಳನ್ನೆಲ್ಲ, ಬಡ ಬಡ ನೀಚರ ಪಡೆಗಳನ್ನೆಲ್ಲ ಬಡಿದಂಡುವೆ. ಬೆಟ್ಟುವೆ ಅಮರ ಈಗ ಕೊಟ್ಟುವೆ ಬೇಗ. ಓ ಹೊರತ್ರ ಬೆಟ್ಟುವೆ ಅಮರ ಈಗ ಕೊಟ್ಟುವೆ ಬೇಗ. ಬೆಟ್ಟುವೆ ಕುಟ್ಟುವೆ ಕುಡಿಸಿ ಗಟ್ಟುವೆ, ಬೆಟ್ಟುವೆ ಕುಟ್ಟುವೆ ಕುಡಿಸಿ ಗಟ್ಟುವೆ ಗಟ್ಟುವೆ. ಪಡದೀಚರ ಈಗ ಪಡೀಚರ ಪಡೆಗಳನ್ನೆಲ್ಲ ಬಡಿದಂಡುವೆ ಬಡಿದಂಡುವೆ ಬಡಿದಂಡುವೆ. ಮಾವ ಕೌರವೇಶ್ವರ, ಸೈಂಧವರಾಜ, ಖಂಡಿತವಾಗಿ ಈ ಸಂಧಾನಕ್ಕೆ ಒಪ್ಪಬೇಡ. ಇಲ್ಲವೋ ಕಪಟಿ, ಪಟ್ಟು ಹಿಡಿಯದೆ ನೆಟ್ಟಿಗೆ ಹೋದರೆ ಒಳ್ಳೆಯದು, ಇಲ್ಲವಾದರೆ ತಕ್ಕ ನಷ್ಟವಾದೀತು. ಎಚ್ಚರ. ಓಹೋಹೋ, ಸಾವಧಾನ ಸೈಂಧವ, ಸಾವಧಾನ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಅಗೆಯ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವಯೋವೃದ್ಧರಿಗೆ ಸಾಮಾನ್ಯವಾದದ್ದೇ ಹೊರತು ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆಯೇ ಮಾತನಾಡ್ತಿರುವೆಯಲ್ಲ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ಬಲಿ ಕೊಡಲಿಚ್ಛಿಸುವುದು ಧರ್ಮವೇ? ಇದೆಂತಹ ಸ್ವಾರ್ಥಾಭಿಮಾನ? ಕೃಷ್ಣ, ಸ್ವಾರ್ಥಾಭಿಮಾನ? ನನ್ನದು ಸ್ವಾರ್ಥಾಭಿಮಾನ. ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಎಲ್ಲ ವಿಷಜವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡು ತನಯ ರಾಜಿತವನು ಬಯಸುತ್ತ. ಕೃಷ್ಣ, ಪಾಂಡು ತನಯ ರಾಜಿತವನು ಬಯಸುತ್ತ ಸಂಧಿಯ ನಾಟಕ ಆಡಲೆಂದು ಬಂದಿದೆಯ. ಸಂಧಿಯ ನಾಟಕ ಆಡಲೆಂದು ಬಂದಿದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ. ಹಠಪಂತರು ನಾವು ಕೃಷ್ಣ, ಕೃಷ್ಣ, ಹಠಪಂತರು ನಾವು ಬಿಡಸಿದು ತಿಳಿನಿ. ಹಠಪಂತರು ನಾವು ಬಿಡಸಿದು ತಿಳಿನಿ. ದುರದಲು ಮಾತನ ಶಿರವನ್ನು ಕಡಿಯುವೆ.
ಕಡಿಯುವೆ ಸಲ್ಲದೋ ನಿನಗೆ ವಲ್ಲಭನೇ ಎಲ್ಲ ವಿಷಯವ ಸಲ್ಲವನೇ ಸಲ್ಲದೋ ನಿನಗೆ ವಲ್ಲಭನೇ ರಾಧಾ ವಲ್ಲಭನೇ ಕೃಷ್ಣ ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ವೈಯಕ್ತಿಕ ಪ್ರೇಮಕ್ಕಾಗಿ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವ ನಿನ್ನದು ಸ್ವಾರ್ಥಾಭಿಮಾನವೋ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನ ಧನ ಸಕಲ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುವ ನನ್ನದು ಸ್ವಾರ್ಥಾಭಿಮಾನವೋ ವಿಚಾರ ಮಾಡು ಯದುಪತಿ ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಅಂಗಾದೀಪ, ಕರ್ಣನ ದರ್ಪದ ನುಡಿಗಳಿಂದ ಯಾದವನ ಕಂಠ ಬಿಗಿದಪ್ಪಿದಂತಾಯಿತು. ಓಹೋ, ಇವರ ಅಹಂಕಾರವು ಮೇರೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಕೇಳುವೆನು ಹೇಳು ದುರ್ಯೋಧನ. ಭಾರತ ಭೂಮಿ ಸಜಸೆ ದುರಸ, ಭಾರತ ಭೂಮಿ ಸಜಸೆ ದುರಸ, ಸಮಾನ ಶೌರ್ಯ ಸಾಹಸನೆ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಸೆ ದುರಸ, ಕರೆಸಿಗನಿ ಅನುಜಾತರ, ಕರೆಸಿಗನಿ ಅನುಜಾತರ, ಕರೆಯ ನಿಂತು ಖ್ಯಾತಿ ಪಡೆದ ಸುಖಿಯಾಗುವೀರ, ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೀರ. ವೈರವನೆ ನೀಗಿರಿ ಸೈರಣಯ ತಾಳೈ, ವೈರವನೆ ನೀಗಿರಿ ಸೈರಣಯ ತಾಳೈ. ಬಾಳೈ ಬಲು ಧರ್ಮ ನಿಂತ ಸುಗುಣ ಚರಿತ ಕರುಣ ಬರಿ ವರಗುಣಯುತ ನಿಲ್ಲಿಸಿ ಕೊರೈ ದೊರೆಯ. ಬಾಳೈ ಬಲು ಧರ್ಮ ನಿಂತ ಸುಗುಣ ಚರಿತ ಕರುಣ ಬರುತ್ತ ವರಗುಣಯುತ ನಿಲ್ಲಿಸಿ ಕೊರೈ ದೊರೆಯ. ಭಾರತ ಭೂಮಿ ಸಜಸೆ ದುರಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಸಜಸೆ ದುರಸ, ಜಯಿಸಿ ದುರಸ. ದುರ್ಯೋಧನ, ಈ ನಿನ್ನ ಬಂಧು ಬಾಂಧವರು ಗುರು ಹಿರಿಯರು ಬಂಧುಗಳನ್ನು ಸಾರಿ ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ವೈರತ್ವದಿಂದ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲಿಚ್ಛಿಸುವೇಕೆ? ಪಾಂಡು ನಂದನರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಕೇವಲ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನೇ ಹೊಂದುವೆ. ಶತ್ರುಗಳು ನಿನ್ನಲ್ಲಿ ಸ್ಥಿರವಾಗಿ ಕ್ಷಮಾಭಿಕ್ಷೆಯನ್ನು ಬೇಡರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಇಡೀ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರ ಪ್ರಜಾಪಾಲನೆ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು. ದುರ್ಯೋಧನ, ಪಾಂಡವರ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಇಷ್ಟವನ್ನಾದರೂ ನೆರವೇರಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತೇನ ಸಲುವಾಗಿ? ನಿಮ್ಮೆಲ್ಲರ ಸಲುವಾಗಿ. ಮುಂಬರುವ ಭೀಷಣ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಪರಮೇಶ್ವರ. ಇದರಲ್ಲಿ ನನ್ನ ತಪ್ಪು ಏನಿದೆ ಎದುರಾಜ? ಸತ್ಯ ಪರಿಪಾಲನೆಗಾಗಿ ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪಿ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಹೇಳು ವಾಸುದೇವ, ಈ ವಿಸ್ತಾರದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಚಕ್ರವೇಶ್ವರನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ.
ಪಾಂಡವರಿಗೆ ಭಿಕ್ಷಾವೃದ್ಧಿಯೇ ಅವರಿಗೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯದ ಹೊಣೆಗಾರಿಕೆಯನ್ನು ಒಪ್ಪಿಸಲು ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿದೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡುವನಲ್ಲ ಈ ಛಲದಂಕ ಮಲ್ಲ. ಸ್ಥಿರಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅಗತ್ಯವಾಗಿ ಅದನ್ನೇ ಒಂದು. ಅದು ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ. ಕುರುಪಕ್ಕೆ ಕ್ಷೀಣ ಪಾಪಾಶಯನೆ. ಇಂದಿನಿಂದಲೂ ನಿನ್ನ ಅಪರಾಧಗಳೇನೆಂದು ಕೇಳುವೆಯೋ? ನಿನ್ನ ಅಪರಾಧ ಅಗಣ್ಯ, ಅಬೋಧ. ಹಿಂದೆ ರಾಜಸು ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಬಿದ ನೀನು ಈ ಶಕುನಿ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳದದ್ದನ್ನು ಮರಿತೆಯ? ಸಹೋದರ ಪತ್ನಿಯನ್ನು ನೀನು ರಾಜ್ಯಸಭೆಗೆ ಎಳೆತರಿಸಿ ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಪೃಷ್ಟಿಯನ್ನು ಹಿಂಬಾಲಿಸದೆಂಬುದನ್ನು ಮರೆಯಬೇಡ. ವಾರಣಾಥದ ಅರಗಿನ ನಿನಗೆ ಬೆಂಕಿ ಹೆಚ್ಚಿಸಿದೆ, ಭೀಮನಿಗೆ ವಿಷಪ್ರಾಶನ, ಸರ್ಪಬಂಧ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ. ದುರ್ಯೋಧನ, ನಿನ್ನ ಅಪರಾಧವು ಒಂದೇ ಎರಡೇ, ನಿಮ್ಮ ಅಪರಾಧಗಳು ಅಮೋಘ, ಅಬೋಧ. ದುರ್ಯೋಧನ, ನೀನಾಗಿ ನೀನು ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನೂ ಅವರೇ ಅಪಹರಿಸುವರು. ಎಲ್ಲವನ್ನ ಅವರೇ ಅಪಹರಿಸುವುದಕ್ಕೆ ಏನು ಗೋಪಿಕಾಂಗನೆಯರ ಬೆಣ್ಣೆ ಮುದ್ದೆ ಎಲ್ಲವೋ ಗೊಲ್ಲ. ನೀನು ಮಾತಿನ ಮಲ್ಲನಾದರೆ ಇದು ಕುರುವೀರರಿಂದ ರಕ್ಷಿಸಲ್ಪಟ್ಟ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ಇವನು ಛಲದಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿದರು. ಸುಯೋಧನ, ಹೋಗಲಿ, ಇಂದ್ರ ಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡೆಯ. ಇದರಿಂದಲಾದರೂ ಪಾಂಡವರು ತೃಪ್ತಿ ಹೊಂದುವರು. 5 ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷಾವೃದ್ಧಿ ಮಾಡುತ್ತಿದ್ದ 50 ಊರುಗಳೇ ಸಿದ್ಧವಾಗಿರುವುದು. ಅಲ್ಲಿಗೆ ಹೋಗಲಿ, ಒಬ್ಬೊಬ್ಬರಿಗೆ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಹೋಗಲಿ, ಭೀಮಸೇನ ದೊಡ್ಡ ಮನಸ್ಸು ಮಾಡು. ನಮ್ಮ ಭೀಮಸೇನನು ಮಹಾವೃಟ, ಅವನ ವಾಸಕ್ಕಾದರೂ ಒಂದು ಗ್ರಾಮವನ್ನಾದರೂ ಕೊಡೆಯ. ಏನಂದೆ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾವೃಟ, ಅವನ ವಾಸಕ್ಕಾದರೂ ಒಂದು ಗ್ರಾಮವನ್ನಾದರೂ ಕೊಡೆಯ. ಕೃಷ್ಣ, ಅಂದಿನಿಂದ ಇಂದಿನವರೆಗೂ ನನ್ನ ಆಜನ್ಮ ವೈರಿಯಾದ ಆ ಬಂಡ ಭೀಮನಿಗೆ ಒಂದು ಊರನ್ನು ಕೊಡುವೆನೆಂದು ಭಾವಿಸಿದ್ದರೆ ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರೋ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕಂಡು ಕೆಳಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಒಂದೇ ತೊಟ್ಟನ ಛಲವನ್ನು. ಭೂತ ಪ್ರೇಷ ಪಿಚಾಚಿಗಳೇ ನಾನು ಸ್ವಯಂ ಭೂತನಾಥೇಶ್ವರನೇ ಸ್ವಯಂ ಕಾಲ್ ಕೆರೆದು ಕದನಕ್ಕೆ ನಿಂತಳು ಸರಿ. ಕಲಿ ಅಂಶದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವೇ ರಕ್ತದ ಕೊಚ್ಚೆಯಲ್ಲಿ ಕೊಚ್ಚಿ ಹೋದರೂ ಸರಿ. ಶತ್ರುದಂಶ ದುರೀಣ, ಹಸ್ತಿನಾವತಿಯ ಮಣಿಮುಕುಟ, ಚಂದ್ರಕುಲ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. Tell
ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯನ್ನು ಬೇಡ ಬೇಡ ಎಂದು ಪ್ರೇರೇಪಿಸುತ್ತಿರುವ ನೀನು, ನಿನ್ನನ್ನು ನಾನೇನು ಅರಿಯವನೆಂದು ಭಾವಿಸಿರುವೆಯಾ? ಬಾಲ್ಯದಲ್ಲಿ ಪಾಲುಣಿಸಲು ಬಂದ ಪೂತನೆಯನ್ನೇ ಕೊಂದೆ. ಬಲಿಚಕ್ರವರ್ತಿಯಲ್ಲಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಬೇಡಿ, 1 ಅಡಿಯಿಂದ ಭೂಮಂಡಲವನ್ನು, ಮತ್ತೊಂದು ಅಡಿಯಿಂದ ಅಂತರಿಕ್ಷವನ್ನು ಅಳೆದು 3ನೇ ಅಡಿಯನ್ನು ಬಲಿಯ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಮಾನವನಲ್ಲವೇ ನೀನು? 3 ಅಡಿ ಭೂಮಿಯನ್ನು ಕೊಟ್ಟ ಬಲಿಯ ಗತಿಯೇ ಆಗಾದ ಮೇಲೆ ಇನ್ನು 1 ಊರನ್ನೇ ಸಂಪೂರ್ಣವಾಗಿ ಬಿಟ್ಟು ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ನಾನು ಚೆನ್ನಾಗಿಯೇ ಬಲ್ಲೆನು. 1 ಊರಲ್ಲ, 1 ಗೋವಿನ ಪಾದದಲ್ಲಿ ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡುವನಲ್ಲ ಈ ಚಲದಂಕ ಮಲ್ಲ. ಕತಿ ಬೇಡ ಸುಯೋಧನನೆ ತೋರಿ ಗಂಗಾತಿಗಳ ಕದನದಲ್ಲಿ ನಿನ್ನ ಮದವ ನಡಗಿಪ, ಕದನದಲ್ಲಿ ನಿನ್ನ ಮದವ ನಡಗಿಪ, ಚದುರರಿಯ ಮೌಳೆ ಮಂದಮತಿಯತೆ ಮುಂದನರಿಯದ ಮಂದಮತಿಯತೆ ಮುಂದನರಿಯದ ದಂದುಗವ ಪಡೆದ ನೀ ದಂದುಗವ ಪಡೆದ ಪಲ್ಲವರ ಸೈರಿಸಬಲ್ಲವರ ಸೈರಿಸಬಲ್ಲವರ ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಳ ಕಲಂಕ ಸ್ವರೂಪ. ತಿರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಸುತ್ತವೇ ಕಲಂಕ ಸ್ವರೂಪ. ನಿನ್ನಿಂದ ಕುರುವಂಶವೇ ನಾಶವಾಗುವುದು ಖಂಡಿತ. ಕೃಷ್ಣ, ಆ ನಿನ್ನ ಪಾಂಡುವಂಶ ಕಲ್ಲವೇ ಈ ನನ್ನ ಕುರುವಂಶ ಕಲ್ಲವೆಂದು ತಿಳಿ. ಕೌರವೇಶ್ವರ, ಈ ಗೋಪಾಲನ ಆಳು ದರ್ಪಿತ ವಾಕ್ಯವನ್ನು ಎಷ್ಟು ತಾನೇ ಸಹಿಸಬಲ್ಲೆಯ? ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನರ ಆ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಇವರು ನಿನ್ನ ನಿಂದನೆಯನ್ನು ಅದೇಕ ಚಿಕ್ಕವಾಗಿ ಹೇಗೆ ಮಾತನಾಡ್ತಿರುವ ನೋಡಿದೆಯಾ? ಅಣ್ಣ, ಇಂಥ ಪಾಪ ಸಮಯ ಒದಗಿದರೆ ಇವರು ಎಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ಇಂಥ ಪಾಪಮಯ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ನಡೆಯೋಣ. ಹೋಗುವುದೆಲ್ಲಿಗೆ ಸಹೋದರ? ಬಂಧಿಸುವ ಕೃಷ್ಣನನ್ನು. ಓ ದುರ್ಯೋಧನ, ನನ್ನನ್ನು ಬಂಧಿಸುವೆಯಾ? ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕ. ಅದನ್ನು ಯಾರು ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಮುಖ್ಯ ಸಲಹೆಯನ್ನೇ ಕೊಟ್ಟಿದ್ದೇನೆ. ಏನೆಂದು? ಅದನ್ನು ನನ್ನ ಬಾಯಿಯಿಂದ ಕೇಳಲು ಸಾರ್ವಭೌಮ. ಓಂ. ಸಹೋದರ, ಬಂಧಿಸುವ ಕೃಷ್ಣನನ್ನು. ನನ್ನನ್ನು ಬಂಧಿಸುವಿರಾ? ಬೆಂಕಿಯಿಂದ ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು,
ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ? ಅದು ನಿನ್ನಿಂದ ಆಗದು, ವ್ಯರ್ಥ. ಕೃಷ್ಣ, ಈ ನಿನ್ನ ಗೊಡ್ಡು ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ. ಸಹೋದರ, ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಾ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ನಿನ್ನ ದುಡುಕು ತಲೆಗೆ ತಕ್ಕ ಬುದ್ಧಿಯನ್ನು ಕಲಿಸಿಬಿಡುತ್ತೇವೆ. ಹಾಗಾದರೆ ಈಗ ನನ್ನನ್ನು ಬಂಧಿಸಿ. ಅಣ್ಣ, ಅಲ್ಲೇ ಇಲ್ಲಿ ಅಲ್ಲೇ ಎಲ್ಲಿ ನೋಡಿದರೆ ಕುಶಲೇ ಕಾಣುತ್ತಿರುವನು. ಅಲ್ಲ ಬಿಟ್ಟುಕೊಳ್ಳುವ ತಿಳಿದ ಕಥೆಯನ್ನು. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಕರ್ಣ, ಪರಮಾತ್ಮ ಹರೇ ಪಾವನ ನಾಮ. ಪಾಮರರೋಳು ಕೃಪೆಯ ತೋರಿದೆನೈ ಸ್ವಾಮಿ. ಪಾಮರರೋಳು ಕೃಪೆಯ ತೋರಿದೆನೈ ಸ್ವಾಮಿ. ಪಾಮರರೋಳು ಕೃಪೆಯ ತೋರಿದೆನೈ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಇಳೆಯೋಳು ಚಂದಪ್ಪ ಹರಿಯದ ನಾನು. ಇಳೆಯೋಳು ಚಂದಪ್ಪ ಹರಿಯದ ನಾನು. ದೇವ ದೇವನೇ ಭಕ್ತ ಭವನೇ ಸ್ವಾಮಿ. ದೇವ ದೇವನೇ ಭಕ್ತ ಭವನೇ ಸ್ವಾಮಿ. ದೇವ ದೇವನೇ ಭಕ್ತ ಭವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಶ್ರೀರಮಣಂ ಅಖಿಲ ಗುಣಗಳ ವಾರಿಧಿ ಸೋಮಂ ಸಮಸ್ತ ಜಗದಾನಂದಂ ವಾರಿಜ ಭವದಾತ ನೀನೇ. ವಾರಿಜ ಭವದಾತ ನೀನೇ. ನಿನಗೆ ನಾನ್ ಸಮನೆ ಕುಲಹೀನನು ನಾ. ಪರಮಾತ್ಮ ಬಳಲಿದ್ದೇನೈ ಸ್ವಾಮಿ. ಕರಳನ ಆದರಿಸಲು. ಪರಮಾತ್ಮ
ಬಾಳಲಿದೆ ನೈ ಸ್ವಾಮಿ ತರಳನ ಆದರಿಸಲು ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಪರ್ವತಾಳ ಕುಲಗೋತ್ರವಿಲ್ಲದ ಮನುಜನ ಪಾಲಿಸಿದೆ ಶ್ರೀಲೋಲತೆ ಅತಿ ಪ್ರೇಮದಿನಿ ಕಾಯ್ದೆ ಶ್ರೀಲೋಲನೆ ಅತಿ ಪ್ರೇಮದಿನಿ ಕಾಯ್ದೆ ಶ್ರೀಲೋಲನೆ ಅತಿ ಪ್ರೇಮದಿನಿ ಕಾಯ್ದೆ ಪರಮಾತ್ಮ ಹರೇ ಪಾವನ ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಿ ಕರೆತರಲು ಕಾರಣವೇನು ದೇವಾ? ಕರ್ಣ, ಪರಮಾತ್ಮ ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆ. ಯೋಚಿಸಿ ನೋಡು. ದೇವಾ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುತ್ತಿಲ್ಲವಲ್ಲ ದೇವಾ? ಕರ್ಣ, ಪರಮಾತ್ಮ ಕುಲಹೀನನಲ್ಲ ಕೇಳು ಮಾತ ಸತ್ಯವೇ ಕರ್ಣ. ಕುಲಹೀನನಲ್ಲ ಕೇಳು ಮಾತ ರವಿ ಹಂಸದಲ್ಲವತರಿಸಿದ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ ಮಾತೆ ನಿನ್ನವಳು ಕುಂತಿ ಪರಮಾತ್ಮ ಪಾಂಡವರಾಜನವೇ ಪರಮಾತ್ಮ ಮಾತೆ ನಿನ್ನವಳು ಹೌದೇ ಪರಮಾತ್ಮ ವರ ಪಾಂಡವರಾಜನೇ ಧರೆಯಲ್ಲಿ ಬೆಳಗುವ ರವಿಯ ತರುಣದಿ ಪರಮಾತ್ಮ ಧರೆಯಲ್ಲಿ ಬೆಳಗುವ ರವಿಯ ತರುಣದಿ ಮಹಾಮಹಿಮನೆಂದೆನಿಸಿ ಮೆರವ ರವಿಸುತ್ತ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಪರಮಾತ್ಮ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಪರಮಾತ್ಮ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದೋ ಕೀರ್ತಿಯ ಪರರ ಅಮಿತ ಭುವನದೋ ಕೀರ್ತಿಯ ಪರರ ಭಗತರ ನೆನೆಸಿದ ಮೇದಿನಿಯೊಳನೆ ಜನತರ ನೆನೆಸಿದ ಮೇದಿನಿಯೊಳನೆ ಮಾತಾ ಮಹಿಮನೆಂದೆನಿಸಿ ಮೆರವ ರವಿಸುತ್ತ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ, ಸುಕುಮಾರ ಬಾ, ಸುಕುಮಾರ ಬಾ. ಕರ್ಣ, ಪರಮಾತ್ಮ ನೀನು ಸೂತನಲ್ಲ, ಕ್ಷತ್ರಿಯ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ.
ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತುಗಳು ತುಂಬಾ ಆಶ್ಚರ್ಯಕರವಾಗಿರುವುದಲ್ಲ. ಪರಮ ಭಾಗ್ಯವತಿಯಾದ ಕುಂತಿ ದೇವಿ ನನ್ನ ತಾಯಿ, ಸೂರ್ಯದೇವ ನನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಓಹೋ, ಮರೆತಿದ್ದೆನು, ಇದು ಯುದ್ಧದ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿ ಮರಳು ಮಾಡುತ್ತಿರುವೆಯಾ ದೇವಾ? ಕರ್ಣ, ರಾಜಾದಿರಾಜನೆನಿಸಿ ಹಸ್ತಿನಾವತಿಯ ದಿವಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿರುವೆಯಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೇ? ಸತ್ಯವೆಂದು ನಂಬಲು ಅಂತಹ ಸಹಜವಾದ ಆಧಾರಗಳು ಏನಿರುವುದು ದೇವಾ? ಏಕಿಲ್ಲ ಕರ್ಣ, ನಿನ್ನ ತಾಯಿಯಾದ ಕುಂತಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳ ಸೇವೆಯನ್ನು ಬಹಳ ನಿಷ್ಠೆಯಿಂದ ಮಾಡಿದ್ದಕ್ಕಾಗಿ ಮುನಿಗಳು ಪ್ರಸನ್ನರಾಗಿ 5 ಮಂತ್ರಗಳನ್ನು ಉಪದೇಶಿಸಿದರು. ಮುನಿಯ ಮಂತ್ರವನ್ನು ಅರಿಯಲು ಕಾತರರಾದ ನಿನ್ನ ತಾಯಿಯು ಮೊದಲನೆಯ ಮಂತ್ರವಾದ ಸೂರ್ಯವಂಶವನ್ನು ಜಪಿಸಲು ನೀನಾಗ ಜನಿಸಿದೆ. ಕಲ್ಯಾಣವಾಗದೆ ಕಂದನನ್ನು ಹಡೆದನೆಂಬ ಲೋಕನಿಂದನೆ ಗೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಸಲಹಿದರು. ಸೂತರ ಪೋಷಣೆಯಲ್ಲಿ ಬೆಳೆದ ನೀನು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ. ಕರ್ಣ, ಪರಮಾತ್ಮ, ಪಾಂಡವರ ಪಾಂಡವರ ಸೇರುವೆ ನೀನು, ಕರೆಯಲು ಕರೆಯಲು ಪೊರೆಯೈ ಧರ್ಮಬಲಿರತ, ಹನುಜರ ಸೇರೈ ಕರುಣವ ತೋರೈ. ಪರಮಾತ್ಮ, ಹನುಜರ ಸೇರೈ ಕರುಣವ ತೋರೈ. ನೀ ಬಾರೈ ಸುರಚಿರ ಶರಣರ ಶರಣರ ಪೊರವ. ಪರಮಾತ್ಮ, ಸುರಚಿರ ಶರಣರ ಶರಣರ ಪೊರವ ಪಾತಲು ಪ್ರೇಮದಿಲಾಯಿಸು. ಇಲ್ಲ ಪರಮಾತ್ಮ, ಅಲ್ಲ ಕರ್ಣ. ಶೂರ ನೀ ನಾಸಿಕ ಬಿರುದ, ಶೂರ ನೀ ನಾಸಿಕ ಬಿರುದ, ಮೆರೆಸಿದ ನಿಜ ವರಗುಣಶೀಲ, ಮೆರೆಸಿದ ನಿಜ ವರಗುಣಶೀಲ, ಪರಹಿತ ಪ್ರೇಮಿ ಸುಕೃತಗಾಮಿ, ಪರಹಿತ ಪ್ರೇಮಿ ಸುಕೃತಗಾಮಿ, ಬಾಲಿಷ್ಕಾರಿ ಸುರಚಿರ ಶರಣರ ಶರಣರ ಪೊರವ, ಸುರಚಿರ ಶರಣರ ಶರಣರ ಪೊರವ ಪಾತಲು ಪ್ರೇಮದಿ ಲಾಲಿಸು ವೀರ, ಲಾಲಿಸು ವೀರ, ಲಾಲಿಸು ವೀರ. ಪರಮಾತ್ಮ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವಿನು. ಅವರಿಂದಲೂ ಸಾಮಂತರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ದಿವಸಿಂಹಾಸನವನ್ನು ಏರಿ ರಾಜ್ಯಭಾರವನ್ನು ಮಾಡುವಂತೆ ಭಾಕರ್ಣ. ಹೋ ನನ್ನ ಭಾಗ್ಯದ ದುರ್ವಿದೆಯೇ, ಏತಕ್ಕೋಸ್ಕರ ನನ್ನನ್ನು ಇಷ್ಟು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ? ಶೋಧನೆಯೇ ನಿದು ವಿಧಿ ಕಾಮ, ಪಾಪಿ ಸಾಧ ಪರಿತಾಪತಿದ ದೇವಾ. ಶೋಧನೆಯೇ ನಿದು ವಿಧಿ ಕಾಮ,
ಬಹುದಿನ ನೊಂದೆ ಬಂಧುಗಳಾರೆಂದು ಪರಮಾತ್ಮ ಬಹುದಿನ ನೊಂದೆ ಬಂಧುಗಳಾರೆಂದು ಹಿಂದುವಾಗಲ ಹಬ್ಬನಿಂದೆ ಬಂದೆ ಹಿಂದುವಾಗಲ ಹಬ್ಬನಿಂದೆ ಬಂದೆ ಬಂದ ವಿಮೋಚನ ಮಾರ್ಗವನರಿಯದೆ ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ ಶೋಧನೆಗೆ ನಿಂದು ವಿನಿಪಾಪ ಪಾಪಿ ಯಾದ ಪರಿತಾಪೀಡಾದ ದೇವಾ ಶೋಧನೆಗೆ ನಿಂದು ವಿನಿಪಾಪ ವಿಧಿಶಾಪ ಪರಮಾತ್ಮ ಜನ್ಮ ರಹಸ್ಯದ ಆಂತರ್ಯವರಿತೋ ಜನುಮದಾತೆಯ ನಿರ್ದಯವರಿತೋ ದೇವಾ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತೋ ಜನುಮದಾತೆಯ ನಿರ್ದಯವರಿತೋ ಜೀವಿತಲೇ ಬನ್ನಿ ಸಹಜನ ಜೊತೆಗೂಡಿ ಜೀವಿತಲೇ ಬನ್ನಿ ಸಹಜನ ಜೊತೆಗೂಡಿ ಪಾತಗಿ ಜೀವನ ಸಂಕಟ ಕಾರಣ ಪಾತಗಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ನಿದು ವಿಧಿಶಾಪ ಪಾಪಿ ಯಾದೆ ಪರಿತಾಪೀಡಾದೆ ದೇವಾ ಶೋಧನೆಗೆ ನಿದು ವಿಧಿಶಾಪ ವಿಧಿಶಾಪ ಪರಮಾತ್ಮ ಕರ್ಣ ಒಂದು ಕಡೆ ಆಶ್ರಯ ನೀಡಿ ಆಧರಿಸಿದ ಆನಂದ ಸ್ವಾಮಿ ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಪಾಂಡವರು. ಇವರಿಬ್ಬರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ದಿಕ್ಕೆ ತೋರದಂತಾಗಿದೆಯಲ್ಲ ಪರಮಾತ್ಮ, ದಿಕ್ಕೆ ತೋರದಂತಾಗಿದೆಯಲ್ಲ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ನಿನಗೆ ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ದೂರ ಮಾಡಿದ್ದೇನೆ. ಇನ್ನು ಯಾರನ್ನು ಆಶ್ರಯಿಸುವೆಯೋ, ಯಾರನ್ನು ತ್ಯಜಿಸುವೆಯೋ ಎಂಬುದನ್ನು ನೀನೇ ನಿರ್ಧರಿಸು ಕರ್ಣ. ಪರಮಾತ್ಮ, ಹಾಗಾದರೆ ತಾವು ಹೇಳುತ್ತಿರುವ ಮಾತುಗಳು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೇ ಸೂತ, ನೀಚ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೆ ದೇವಾ? ತಿಳಿಯದು ಕರ್ಣ. ಈ ವಿಚಾರವು ಪಾಂಡವರಿಗಂತಿರಲಿ, ನಿನ್ನ ಹೆತ್ತ ತಾಯಿಯಾದ ಕುಂತಿಗೂ ಸಹ ತಿಳಿಯದು. ನಿನ್ನ ಹೆತ್ತ ತಾಯಿಯಾದ ಕುಂತಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು.
ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಬಹಳ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ನಾನಿನ್ನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮನೆಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜಾತರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ಲಲ್ಲ ಝಲಲಿ ಝಲಕರೆ. ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಶನಾಮಾಂಕಿತಗಳಿಂದ ಕೂಡಿದ ದಿಗಂತ ಜ್ಯೋತಿ ಕೀರ್ತಿ ಎಂದೆನಿಸಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿ ಎಂದೆನಿಸಿರುವ ಅರ್ಜುನ, ಹಾ ಅರ್ಜುನನು ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ನನ್ನ ಯಾವ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಂಡು ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥೆಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿಗೆ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲಲೇ ಪಾಂಡು ಕುಮಾರರಂ ಕೊಲಲೇ. ದುರದೊಳ ತಮ್ಮಂದಿರಂ ನಾ ಕೊಲ್ಲಲೇ. ಕೊಲದಾಂಬಿಟ್ಟೊಡೆ ಕೌರವೇಶ್ವರ ದಾರುಣಿಯೋಳ್ ಸುಖ ಸಂಪತ್ತಿ ನಿಂಬಾಳ್ವನೆ. ಛಲದೇ ಪಾರ್ಥನರುಂಡವಂ ಹರಿದು. ಅಯ್ಯೋ ಅರ್ಜುನ, ಛಲದೇ ಆ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಜರಗೆ ತುತ್ತಾಗಲೇ. ನಾ